ಅದರಲ್ಲೂ ಕಲ್ತವ್ರು ಇರೋದಿಲ್ಲ, ಪೌರ ಕಾರ್ಮಿಕರೆಲ್ಲ ಅಷ್ಟಕ್ಕಷ್ಟೇ ಇರ್ತಾರೆ. ಅವ್ರು ತಿಳಿಯೋಗಿಲ್ಲ. ಅದರಲ್ಲೂ ಇಂಥ ಜನಕ್ಕೆ ಪಾಪ ಅವ್ರಿಗೆಲ್ಲ ಸಾರಾಯಿ ಮತ್ತು ಸಿಗರೇಟು ತಂಬಾಕು ಚಟವನ್ನು ಹಚ್ಚಿಬಿಟ್ಟಿರ್ತಾರೆ ಈ ಜನ. ಈ ಮೇಲ್ವರ್ಣಿ ಅನ್ರಿ ಅಥವಾ ಶ್ರೀಮಂತನ್ರಿ ಅಥವಾ ಬಂಡವಾಳಿಗರನ್ರಿ ಅಥವಾ ಏನಂತೀರಿ ಶಬ್ದ, ಇವರು ತಮ್ಮ ಒಂದು ಸ್ವಚ್ಛತೆಯಾಗಿ ತಮ್ಮ ಬದುಕಿನ ಸ್ವಚ್ಛತೆಗಾಗಿ ಜನರನ್ನು ಹಿಪ್ಪಿ ಮಾಡುವಂಥ ದೃಶ್ಯಾವಳಿಗಳನ್ನ ನೋಡಿದಾಗಂತೂ ಈ ದೇಶ ಏನಪ್ಪ ಅಂತ ಅನ್ನುವಂಥದ್ದು. ಯಾಕಂದ್ರೆ ವೈಜ್ಞಾನಿಕವಾಗಿ ಇವತ್ತು ಸಾಕಷ್ಟು ಡೆವಲಪ್ ಆಗಿದೆ. ಕಸವನ್ನು ತೆಗೆದುಕೊಂಡು ಹೋಗೋದಕ್ಕೂ ಮಾಡೋದು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಅವ್ರಿಗೆ ಮ್ಯಾಕ್ಸಿಮಮ್ ಪೇಮೆಂಟ್ ಕೊಟ್ಟು ಅವ್ರ ಆರೋಗ್ಯ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗಿದೆ. ಯಾಕೆಂದರೆ ಅವರು ಆರೋಗ್ಯವಂತರಾಗಿದ್ದರೆ, ಅವರು ಒಳ್ಳೆಯದಾಗಿದ್ದರೆ, ಗಟ್ಟಿಮುಟ್ಟಾಗಿದ್ದರೆ ನಮ್ಮೆಲ್ಲ ಗಟ್ಟರಗಳಾಗಲಿ, ನಮ್ಮೆಲ್ಲ ಪಾಯ್ಖಾನೆಗಳಾಗಲಿ, ನಮ್ಮೆಲ್ಲ ಉಳದ ವಿಷಯಗಳಾಗಲಿ ಸ್ವಚ್ಛ ಇರಲಿಕ್ಕೆ ಸಾಧ್ಯತೆ. ಇವ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಲೇಖವನ್ನು ನೋಡಿದಾಗ ಹೌದಲ್ಲಪ್ಪ, ಇದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕು ನಮ್ಮ ಜನರ ಜೊತೆಗೆ ಅಂತೇಳಿ. ನಮ್ಮ ಇಲ್ಲೇ ಪೌರಾಯುಕ್ತರಿಗಾಗಿರ್ಬೋದು, ಇನ್ನೊಬ್ಬರಿಗಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಟ್ಲೀಸ್ಟ್ ಇದನ್ನು ನೋಡಿ ಈ ದಿಶೆಯಲ್ಲೇ ಚಿಂತನೆ ಮಾಡಿ ಪಾಪ ಈ ಜನರಿಗೆ ನಾವು ಪೇಮೆಂಟ್ ಮಾಡಿದಪ್ಪ ಕೊಟ್ಟಿವಿ ಅಂತ ಕೊಡೋದಲ್ಲ, ಅದು ಹೋಗಿ ಮುಟ್ಟಿದ್ದಿಲ್ಲ ಅಂತ. ಯಾಕಂದರೆ ಭಾಳಷ್ಟು ಪೌರ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ಅವ್ರ ಪೇಮೆಂಟ್ ಬರೋದಿಲ್ಲ ಅನ್ನೋ ಸಹಿತ ನಾವು ಗಮನಿಸಿದ್ದೀವಿ ಇಲ್ಲೇ. ಯಾಕಂದ್ರೆ ಅದು ಸತ್ಯನದ. ಅವ್ರಿಗೆ ಆದಷ್ಟು ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಪೇಮೆಂಟ್ ಬಂತಪ್ಪ ಅಂದ್ರೆ ಅವ್ರು ಬದುಕೋದಕ್ಕೆ ಏನೋ ಒಂದಿಷ್ಟು ಅನುಕೂಲಗಳು ಮಾಡೋ ಸಾಧ್ಯತೆಗಳು ಇರ್ತಾವೆ. ಇಲ್ಲಾಂದ್ರೆ ಅಲ್ಲಿ ಸಹಿತ ಕಷ್ಟ ಅದ ಪಾಪ ಅವ್ರಿಗೆ. ಹೊಟ್ಟೆಗೆ ಹಿಟ್ಟು ಹಾಕ್ಕೊಳ್ಳೋ ಸಲುವಾಗಿ ಮತ್ತೆ ಸಾಲ ಮಾಡೋದು, ನಮ್ಮ ಪೇಮೆಂಟ್ ಬರ್ತಿದ್ರೆ 2 ಬಡ್ಡಿ 3 ಬಡ್ಡಿ ಪಾಪ ತೆಗೆದು ಹಾಕುವಂಥ ಸ್ಥಿತಿಗತಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ. ಅಂದ್ರೆ ಸಮಾಜದ ಎಲ್ಲ ಶೋಷಣೆ ನಾವು ಶಬ್ದ ಮಾತಾಡಿದ ಕೂಡ ಇವ್ನು ಕಮ್ಯುನಿಸ್ಟಪ್ಪ, ಇವ್ನು ಹಾಗೆಪ್ಪ ಹೀಗೆ ಮಾತಾಡೋ ಜನ ಭಾಳ ಅದಾರೆ. ಇವರು ನಗರ ನಕ್ಸಲೈಟ್ ಕೈತಾರೆ ಇಂಥವ್ರಿಗೆಲ್ಲ ಈ ಮಂದಿ ನಗರ ನಕ್ಸಲೈಟ್ ಅಂತ. ಇವರ ಬದುಕಿನ ಬಗ್ಗೆ, ಇವ್ರ ಹೊಟ್ಟೆ ಬಗ್ಗೆ, ಇವ್ರ ಚಿಂತನೆ ಬಗ್ಗೆ, ಇವ್ರ ಆರೋಗ್ಯ ಬಗ್ಗೆ ಮಾತಾಡಿದ್ರೆ, ಅವ್ರು ತಮ್ಮ ಆರೋಗ್ಯ ಬಗ್ಗೆ ಮಾತಾಡಿದ್ರೆ, ಪ್ರತಿಭಟನೆ ಮಾತಾಡಿದ್ರೆ, ಕಸ ಹುಡುಗೋದನ್ನು ಒಂದು ವಾರ ಬಿಡಲಿಕ್ಕೆ ಒಂದು ಪ್ರತಿ ಊರನ್ನು ನೋಡ್ರೆ ಊರುಗಳು ಯಾವ ರೀತಿ ಆಗ್ತವೆ ಆಗೈತಿ ಒಂದಿರ್ತವೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕಂತೇಳಿ ಅಂಥವ್ರನ್ನ ಇನ್ನೂ ನಾವು